I spent hours watching YouTube, learning stories through screens, wondering what it would feel like to live one myself. Talking to a camera wasn't easy, but staying silent felt harder. Hi, I'm Tejas. I fell in love with motorcycles long before I owned one. It started with the sound, the stillness before the ride, and the feeling that some roads were calling me. Owning the Himalayan 450 wasn't about a bike, it was about choosing a life of movement. Through changing landscapes and endless miles, travel taught me patience, solitude taught me clarity, and the road taught me who I am. This isn't just a motovlog, it's my journey, one ride at a time. Good morning, guys. Welcome back to another vlog. This is day 2 of West Coast ride. Today we are riding to Yana Caves, Mattigatta waterfalls, and Gokarna. On the way, we'll see if there are any viewpoints or waterfalls like that. And yeah, we reached. I couldn't record. I couldn't record the stay and stuff, but today I will show you. എടാ മോനെ ഞാൻ എന്നാ മോനെ ಏನು ಬ್ಯಾಟ್ರಿದು ಏರು ಎಷ್ಟೊಂದು ಬರುತ್ತೆ ಒಂದೇ ಬಾಕ್ಸ್ ಅಲ್ಲಿ. ಓ ಅದಾ ಬ್ಯಾಟ್ರಿನೂ ರೀಚಾರ್ಜ್ ಆಗುತ್ತೆ. Today I will be riding the D250. Akash will be riding my bike. ಕ್ಲಚ್ ಹೆವಿ ಲೂಸ್ ಇದೆಯಲ್ಲ, ಸ್ಮೂತ್ ಇದೆ ಅಲ್ಲ ಸ್ಲಿಪ್ಪರ್ ಕ್ಲಚ್ ಅದೈತೆ ನೋಡು ನಂದು ಆನೆ ಥರ ಇದೆ ಅದು ಕ್ಲಚ್ಚು. ಕೇಬಲ್ ಚೇಂಜ್ ಮಾಡ್ತಾರೆ. ಆಯಿತು, ಸರ್ವಿಸ್ ಆಯಿತು, ಕೇಬಲ್ ಚೇಂಜ್ ಆಯಿತು. ಕೇಬಲ್ ಸರ್ವಿಸಿಂಗ್ ಮಾಡಬಾರ್ದು ಯಾವ ಹೊಸ ಕೇಬಲ್ ಹಾಕೋರು. ಹೊಸ ಕೇಬಲ್ ಅಂತ ಹಂಗಿರುತ್ತಾ ನೀವ್ ಹೇಳಿ. ನನ್ ನೋಡು ಸೇಮ್ ಇಲ್ಲ ಇಲ್ಲ ಒಂದು ನಂದು ಹಾಫ್ ಕ್ಲಚ್ ಇದೆ. ಯಾವುದು ನಂದು ಅದಕ್ಕೆ ಹಾಫ್ ಕ್ಲಚ್ ಬೆಸ್ಟ್ ಅಪ್ಪ. ಕ್ಲಚ್ ಸೈಕ್ ಆಗ್ಬಿಡುತ್ತೆ. KTM ಫುಲ್ ಕ್ಲಚ್ ತಾನೆ. ಯಾವ್ದಾದ್ರು ನೀವು ಹಾಫ್ ಆದ್ರೆ ಮಾಡ್ಬೋದು. Coffee, huh? You guys drink coffee and get back. Not really. I don't know what position do you call it. Not really fan of sports. Sports? No. I guess it's naked bikes. Yeah. Into adventure. ರೇರ್ ಬೇಕು ಸ್ವಲ್ಪ ಕೇರ್ಫುಲ್ಲು. ಹೌದಾ? ನೋಡಿ ನಿಂಗೆ ಇದಾಗತ್ತೆ ಮಾಡೋಣ ಇಲ್ಲ ಬೇಡ. ಐ ಡೂ ಇಂಜಿನ್ ಬ್ರೇಕಿಂಗ್. ಹಾಂ ಹೌದಾ? ಏಯ್ ಹಿಂಗೆಲ್ಲ ಹೇಳ್ಬಿಟ್ರೆ ಯು ಸಿ ದ ಗಾಡ್. ಖಾಲಿ ಮಾಡ್ಬಿಡು. The fun part is watching someone ride your bike is the fun part. So we'll see how Alaska looks different from a different point of view this time. Every time I'll be riding, so this time Akash will be experiencing the Himalayan 450. I mean he did ride yesterday near the off-road track, but then itko ಆಮೇಲೆ ತಿನ್ನೋಣ. ಬ್ಲಾಗ್ ಮಾಡ್ತಿದ್ದೀನೋ, ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಾಗಲ್ವ ನಿಂಗೆ? ಹೊಟ್ಟೆ ನೋಡು ಹೆಂಗೈತೆ ಹಿಂಗೆ. ಆಯ್ತಾಯ್ತು ಬತ್ತಿರೋದೇ ತಿನ್ನಕ್ಕೆ ತಿಂದರೆ ಸಾಯೋದು. ಆಯಿತು, ಈ ಥರ ಹೇಳ್ಬಿಟ್ರೆ ಯಶವಂತ್ 4 ಸತಿ ತಿಂಡಿ ತಿಂತೀನಿ ನಾನು. Okay guys, let's see you on the road.
This is nice. ಏನು? ಅದು ಪರವಾಗಿಲ್ಲ, ಅದು ನ್ಯೂಟ್ರಲ್ ನೋಡ್ತಿದ್ದೆ ಎಲ್ಲಿದೆ ಅಂತ. ಎಲ್ಲಿ ಪಿ ಒ ವಿ ಮಾಡ್ಬಿಡು, ಇಲ್ಲೇ ಬಿಟ್ಟೆ ಕ್ಲೋಸ್ ಮಾಡ್ಬಿಡು. ಅಭಿ ತಾಳು ಫಾಗ್ ಲ್ಯಾಂಪ್ ಆಫ್ ಮಾಡ್ತೀನಿ, ಆನ್ ಮಾಡು ಗಾಡಿ. ಗಾಡಿ ಸ್ಟಾರ್ಟ್ ಕರು. ಹಾಂ ನೋಡ. We are doing something extremely stupid, guys. Are you sure about that? ಸಾಕಾ? ಇದಾ? ಅಲ್ಲ ಅರ್ಥ ಆಗಿಲ್ಲ. ಓ ಫ್ರಂಟ್ ಟೈರ್ ಅದ್ರ ಮೇಲೆ ಹಚ್ಚಂತ್ಯಾ? ಬೀಳುತ್ತೆ. ಹಾಂ ಅಲ್ಲೋಗೋಣ. ಅಲ್ಲಿ ಲೆಫ್ಟು ಅದು ಇಲ್ಲಿ ನೀನು ಹೇಳ್ದಲ್ಲ. ಇಲ್ಲ ಕಲ್ಗಳಿದೆ. ಎಳಿಬೇಕು ಅಭಿ.
3, 2, 1. Oh. ಹಾಂ ಇಲ್ಲ ಫಸ್ಟ್ ಬರೀ ಬೈಕ್ ತೆಗೋಣ. ಹುಷಾರು ಹುಷಾರು. ನೋಡ್ರಪ್ಪ ಇವರು ನೀನ್ ಕುಡ್ದಾದ್ಮೇಲೆ ಏನೇ ಕತೆ ಹೇಳಿದ್ರು ಏನೂ ಆಗಲ್ಲ. ಇದು ವ್ಲಾಗ್ ಹೋಗುತ್ತೆ. ಓಮ್ ಬೀಚಿಗೆ ಹೋಗ್ತಿದ್ದೀವಿ ಗೈಸ್. Stop it. Get some help. ಏನು ಆಗೈತಪ್ಪ ಇವತ್ತೆಲ್ಲರಿಗೂ ಬಾಯ್ಸಿಗೆ. ಇಲ್ಲ ಬೇ ಸುಮ್ಮನಿರೋ, ಏತ್ಕೊಂತೀನಿ. ಹೇಳ್ತಿಲ್ವಾ ಎಷ್ಟೊತ್ತಿ ಹೇಳ್ಬೇಕು ಹೇಳಿ. ಅಯ್ಯೋ ಜೋಕು ಯಶವಂತ್. ಅಯ್ಯಯ್ಯ ಲೋ ಹತ್ರನೇ ಕೂತ್ಕೊಳ್ರೋ, ದೂರ ಹೋಗ್ಬೇಡಿ. ಏ ಆಯ್ತು, ವಿ ಆರ್ ನಾಟ್ ಡೀಪ್ ಹೋಗಲ್ಲ ಬೈ. ಏನೋ ಹೇಳಿದೆ ಆಲ್ರೆಡಿ ಗೈಸ್. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಈಗ ನಂಗೆ ಕಾಣಿಸ್ತಿಲ್ಲ. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಆಕ್ಟ್. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಬಟ್ ವಿ ಆರ್ ದ ಒನ್. ಹೌದು ಅಪ್ಪಿ, ನಂಗೂ ಹಂಗೆ ಬಿಟ್ಕೊಂಡು ಬಾ. ಏಯ್ ನಿಂಗೆ ಬಾಯಿಗೆ 4 ಸತಿ ಹಾಕ್ತೀನಿ. So please Saraka whatever. Please I want to reach 1 million.